ನನ್ನ ಹೆಸರು ಮದನ್ ಅಂತ, ತುಮಕೂರು ಜಿಲ್ಲೆ ಶಿರಾ ತಾಲೂಕು, ನಾರಾಯಣಪುರ ಗೌಡಗೆರೆ ಹೋಬಳಿ. ನಾವು ಹಾಕಿರೋದು ಕೇಸರಿ ಭಗವ ಅಂತ. ಇದು 2ನೇ ಕ್ರಾಪ್ ಅಲ್ಲೇ ಗಿಡ ನೆಟ್ಟಾಲೆ ಒಂದು 2 ವರ್ಷ 2.5 ಆಗೈತೆ. ಭಾಳ ಚೆನ್ನಾಗಿ ಕ್ರಾಪ್ ಬರ್ತಾಯಿದೆ. ಇದೆಲ್ಲ 2ನೇ ಕ್ರಾಪು. ಹಣ್ಣು ಈ ಥರ ಭಗವ ಈ ಥರ ಸೈಜ್ ಬರುತ್ತೆ. ಕಲರ್ ಎಲ್ಲ ಶೈನಿಂಗ್ ಚೆನ್ನಾಗೈತೆ. ಡಾಕ್ಟ್ರ್ ಸಜೆಷನ್ ಐತೆ. ಡಾಕ್ಟ್ರ್ ಬಸವರಾಜ್ ಅಂತ, ಅವರು ಹಾವೇರಿ ಬಂದು ಪ್ರಾಪರ್ಲಿ ಇದಿರಲ್ಲ ಇದ್ದಾರೆ, ಬಂದು ಅವ್ರು ಗೈಡೆನ್ಸ್ ಕೊಡ್ತಾರೆ. ತಿಂಗಳಿಗೆ ಒಂದ್ಸಲ ಬರ್ತಾರೆ, ನೀಟಾಗಿ ಮೇಂಟೈನ್ ಮಾಡಿಸ್ತಾರೆ ಗಿಡನ. ಒಂದು ತ್ರಿಪ್ಸ್ ಆಗಲಿ ಮತ್ತೊಂದಾಗಲಿ ಏನೇ ಆಗಲಿ ಕಲರು ಶೈನಿಂಗು ಪ್ರತಿಯೊಂದು ಅವ್ರ ಗೈಡೆನ್ಸ್ ಮೇಲೆ ಮಾಡ್ತೀವಿ. ಗೊಬ್ಬರ ತ್ರಿಶಕ್ತಿ ಅಂತ ಕಲರಿಗೆಲ್ಲ ಕೊಡ್ತಾರೆ, ಅದೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಶೈನಿಂಗು ಕಲರ್ ನೋಡಿ ಈ ಥರ ಬರುತ್ತೆ. ಇದು ಭಗವ ಅಂತ ನೋಡು, ತುಂಬ ಸೈಜು ಕಲರ್ ಚೆನ್ನಾಗಿದೆ. ತ್ರಿಶಕ್ತಿ ಅಂತ ಬರುತ್ತೆ 20 kg ಬ್ಯಾಗು, ಅದನ್ನು ಕೊಡ್ತೀವಿ. ಶೈನಿಂಗು ಕಲರ್ ಚೆನ್ನಾಗಿ ಬರುತ್ತೆ. ತಿರ್ಗಾ 0050 ಅದು ಕಲರಿಗೆ ಬರುತ್ತೆ. ತಿರ್ಗಾ ಮಲ್ಟಿಪ್ಲೆಕ್ಸಿಂದು 1345 32 54 ಬರೋದು ಗೊಬ್ಬರ ಅದನ್ನೆಲ್ಲ ಕೊಡ್ತಾ ಇದ್ದೀವಿ. ಚೆನ್ನಾಗಿ ಸೈಜ್ ಬರುತ್ತೆ ಮಲ್ಟಿಪ್ಲೆಕ್ಸಿಂದ. ಒಳ್ಳೆ ರಿಸಲ್ಟ್ ಐತೆ ನಮಗೆ. ಬಸವರಾಜ್ ಅಂತ ಅವರು ಮಲ್ಟಿಪ್ಲೆಕ್ಸ್ ಕಂಪ್ನಿಯಾಗಿರೋದು. ಅವ್ರು ಬಂದು ಪ್ರತಿಯೊಂದು ಗೈಡೆನ್ಸ್ ಕೊಡ್ತಾರೆ, ನೀಟಾಗಿ ಮೇಂಟೈನ್ ಮಾಡಿಸ್ತಾ ಇದ್ದಾರೆ. ಅವರ ಪ್ರಮೋಷನ್ಗಾಗಲಿ ಮತ್ತೊಂದು ವೀಡಿಯೋ ಮಾಡ್ತಿಲ್ಲ. ನಾವು ಬೆಳೆ ಚೆನ್ನಾಗಿ ಬೆಳೆದಿವಿ, ನಮ್ಮ ಖುಷಿಗೆ ನಾವು ಕರ್ಸಿ ನಾನು ಮಾಡಿಸ್ತಾ ಇದ್ದೀನಿ. ಅವ್ರು ಇದಕ್ಕಂತ ಏನಿಲ್ಲ, ಒಳ್ಳೆ ಡಾಕ್ಟ್ರು ಒಳ್ಳೆ ಮೆಡಿಸಿನ್ ಕೊಡ್ತಾ ಇದ್ದಾರೆ. ನಾವೇ ಗ್ಯಾರಂಟಿ. ಇಲ್ಲಿ ಎಲ್ಲ ಬೆಳೆದಿದ್ದೀವಿ. ಇಲ್ಲಿ ಭಾಸ್ಕರ್ ಅಂತ ನಮ್ಮ ಬ್ರದರ್ ಅವರು ಬೆಳೆದವ್ರೆ. ಮತ್ತು ಕಂಡಕ್ಟರ್ ರಾಜೇಶ್ ಅಂತ ಅವರು ಚೆನ್ನಾಗಿ ನನಗಿನ್ನ ಇಳುವರಿ ಚೆನ್ನಾಗಿ ಬಂದೈತೆ ಅವ್ರದ್ದು. ಅವ್ರು ನನಗಿನ್ನ ಸೀನಿಯರು, ತುಂಬ ನನಗೆ ಹೆಲ್ಪ್ ಮಾಡ್ಯಾರೆ. ಎಲ್ಲ ಗೈಡೆನ್ಸ್ ಕೊಡ್ತಾರೆ ಭಾಸ್ಕರ್ ಮತ್ತು ರಾಜೇಶು. ಮತ್ತು ಡಾಕ್ಟ್ರು ಚೆನ್ನಾಗಿ ಗೈಡೆನ್ಸ್ ಕೊಟ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಹಣ್ಣು ಮತ್ತು ಮತ್ತೊಂದಾಗಲಿ ರೋಗ ಆಗಲಿ ಡ್ರೈ ಬ್ಯಾಕ್ ಆಗಲಿ ಒಂದು ಗಿಡನೂ ಇಲ್ಲ, ಒಂದು ಥ್ರಿಪ್ಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ನನ್ನ ತೋಟದಾಗೆ ಒಂದು ರೋಗನೂ ಇಲ್ಲ. ಡ್ರೈ ಬ್ಯಾಕೇ ಇಲ್ಲ. ಒಂದು ಆಗ್ತಿತ್ತು, ಅದನ್ನು ಕಂಟ್ರೋಲ್ ಮಾಡಿಕೊಡು, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಡ್ರೈ ಬ್ಯಾಕೇ ಇಲ್ಲ ನನ್ನ ಗಿಡದಾಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಸ್ತಾ ಇದ್ದಾರೆ. ಯೂಸ್ ಮಾಡಿದ್ರಿಂದ ಈ ಥರ ಗುಂಚು ಕಾಯಿ ಹಿಡ್ದೈತೆ. ಒಳ್ಳೆ ಸೈಜ್ ಬಂದೈತೆ. ಶೈನಿಂಗು ಎಲ್ಲ ಕರೆಕ್ಟಾಗಿ ಒಳ್ಳೆ ಎಲ್ಲ ಒಂದೇ ಸೈಜ್ ಐತೆ. ಗಿಡ ತುಂಬಾ ಓಸಲಿ ಈ ಥರ ಬೆಳೆದಿರಲಿಲ್ಲ ನಾನು. ಸೈಜೆಲ್ಲ ವೇರಿಯೇಷನ್ ಇತ್ತು, ಕಲರ್ ಇಲ್ಲ, ಶೈನಿಂಗ್ ಇರಲಿಲ್ಲ. ಓಸಲಿ ಲಾಸ್ ಆಯಿತು. ರೇಟು 78 ರೂಪಾಯಿ ಆಗಿತ್ತು. ಈ ಸಲ ಒಳ್ಳೆ ಇಳುವರಿ ಬಂದೈತೆ. ರೇಟನ್ನು ಚೆನ್ನಾಗಿ ಸಿಕ್ಕೈತೆ ನಮಗೆ. ಈ ಸಲ ರೇಟು 196 ರೂಪಾಯಿ ಕೊಟ್ಟಿದ್ದೀವಿ kg. ತೋಟ ಫುಲ್ಲು 0 ಕಟಿಂಗ್ ಕೊಟ್ಟಿದ್ದೀವಿ. ರೈತರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಓನಾಗಿ ಬೆಳೆಯೋಕೆ ಹೋಗ್ತಾರೆ, ಅದು ತಪ್ಪು. ಆ ಥರ ಮಾಡೋಕೆ ಹೋಗ್ಬಿಡ್ರಿ. ಸಜೆಷನ್ ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ, ಇದು ಡ್ರೈ ಬ್ಯಾಕ್ ಅಂತ. ಈ ಚಿಕ್ಕಾಪಟ್ಟೆ ಎಲ್ಲ ತೋಟದಾಗೂ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತೈತೆ. ಇದು ನಮ್ಮದು ತೋಟದಾಗ ಇದು ಫಸ್ಟ್ ಆಗಿತ್ತು ಡ್ರೈ ಬ್ಯಾಕು. ನಾವು ಮಲ್ಟಿಪ್ಲೆಕ್ಸ್ ಕಂಪ್ನಿ ಬಸವರಾಜ್ ಗೈಡೆನ್ಸಿಂದ ಅವ್ರಿಗೆ ಆಗಿದ್ದ ಮೆಡಿಷನ್ನು ಗೊಬ್ಬರ ಮತ್ತೊಂದು ಯೂಸ್ ಮಾಡೋದಕ್ಕೆ ಇದು ಅರ್ಧ ಒಣಗಿತ್ತು, ಅಲ್ಲಿಗೆ ಸ್ಟಾಪ್ ಐತೆ. ಮತ್ತು ಆ ಕಡೆ ನೋಡಿ ಗ್ರೀನ್ ಐತೆ, ಆ ಕಡೆ ಅಲ್ಲಿಗೆ ಸ್ಟಾಪ್ ಆಗಿ ಚಿಗುರುತ್ತೈತೆ. ಇಲ್ಲಿ ಆ ಕಂಪ್ನಿ ಯೂಸ್ ಮಾಡಿದ್ದಕ್ಕೆ ನಮ್ಮ ಡ್ರೈ ಬ್ಯಾಕೆ ನಿಂತೈತೆ. ಆ ಕಡೆ ಆಗಲಿ ಈ ಕಡೆ ಆಗಲಿ ಸ್ಪ್ರೆಡ್ ಆಗೇ ಇಲ್ಲ, ಕಂಟ್ರೋಲ್ ಆಗೈತೆ. ನಮ್ಮ ಡ್ರೈ ಬ್ಯಾಕ್ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಡ್ರೈ ಬ್ಯಾಕು ತುಂಬ ಕಷ್ಟ ಅಂತಾರಲ್ಲ, ಕಂಟ್ರೋಲ್ ಮಾಡೋದು. ಮಲ್ಟಿಪ್ಲೆಕ್ಸ್ ಯೂಸ್ ಮಾಡಿದ್ದಕ್ಕೆ ಈ ಥರ ಎಲ್ಲ ಕಂಟ್ರೋಲ್ ಆಗಿ ಆ ಕಡೆಯಲ್ಲಿ ಚಿಗುರುತ್ತೈತೆ. ಈ ಕಡೆ ಸ್ಪ್ರೆಡ್ ಆಗಲಿ, ಈ ಕಡೆ ಸ್ಪ್ರೆಡ್ ಆಗಲಿ, ಇಲ್ಲಿಗೆ ಸ್ಟಾಪ್ ಆಯ್ತು ಇದು ಕಡ್ಡಿ. ನಮ್ಮ ಹೆಸರು ರಮೇಶ್ ಅಂತ, ನಾರಾಯಣಪುರದ ರೈತರು. ನಾವು ದಾಳಂಬ್ರೆ ಇದೇ ಸರಿ ಪ್ರಥಮವಾಗಿ ಬೆಳೆದ್ವಿ. ನಮಗೆ ಬಸವರಾಜ್ ಸರ್ ಅಂತ ಹೇಳ್ಬಿಟ್ಟು ಒಬ್ಬರು ಗೈಡೆನ್ಸು ಡಾಕ್ಟ್ರು ಬರ್ತಾರೆ. ಅವರು ತುಂಬ ಒಳ್ಳೆ ಡಾಕ್ಟ್ರು. ನಮಗೆ ಪ್ರತಿಯೊಂದು ತೋಟಕ್ಕೂ ವಿಸಿಟ್ ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ತೋಟದಲ್ಲೂ ಗಂಟೆಗಟ್ಟಲೆ ಇದ್ದು ನಮ್ಮ ತೋಟಗಳನ್ನೆಲ್ಲ ವೀಕ್ಷಣೆ ಮಾಡಿ ಯಾವ್ಯಾವ ಗಿಡದಲ್ಲಿ ಏನೇನು ರೋಗ ಐತೆ ಏನೇನು ಅಂತಂದು ನೋಡಿ, ಸಣ್ಣ ಮಕ್ಕಳು ನೋಡಿದ ಥರ ನೋಡಿ ನಮಗೆ ಒಳ್ಳೆ ಗೈಡೆನ್ಸ್ ಕೊಟ್ಟು, ನಾನು ಫಸ್ಟ್ನೇ ಬೆಳೆ ಬೆಳೆದಾಗ ನನಗೆ 185 ರೂಪಾಯಿ ಒಳ್ಳೆ ರೇಟ್ ಸಿಕ್ತು. ಫಸ್ಟ್ನೇ ಬೆಳೆಗೆ ನಾನು 800 ಗಿಡಕ್ಕೆ 10 ಟನ್ನು 9.25 ಟನ್ ಹಣ್ಣು ಬೆಳೆದೆ. ಒಳ್ಳೆ ಲಾಭವೂ ಆಯಿತು. ಬಸವರಾಜ್ ಸರ್ದು ಒಂದು ಗುಣ ಏನಂದರೆ, ನಮ್ಮ ತೋಟಕ್ಕೆ ಬಂದಮೇಲೆ ಸುಮಾರು 1 ಗಂಟೆ 1.5 ಗಂಟೆ 2 ಗಂಟೆ ಆಗ್ಬೋದು ಅವ್ರದ್ದು. ರಾತ್ರಿ ಸಾಯಂಕಾಲ 6 ಗಂಟೆಗೆ ಬಂದರೂ ಪ್ರತಿಯೊಂದು ಗಿಡಕ್ಕೂ ಟಾರ್ಚ್ ಹಾಕ್ಕೊಂಡು ನೋಡ್ಕೊಂಡು ಸುಮಾರು 1 ಗಂಟೆ 1.5 ಗಂಟೆ ಕುತ್ಕೊಂಡು ನಮ್ಮ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಒಳ್ಳೆ ಸಜೆಷನ್ ಕೊಡ್ತಾರೆ. ಪ್ರತಿಯೊಂದು ರೋಗಕ್ಕೂ ಔಷಧಿಗಳು, ಆಮೇಲೆ ಮಗ್ಸಟ್ಟಾಗಕ್ಕೆ ಒಳ್ಳೆ ಇದನ್ನು ಕೊಡ್ತಾರೆ ಅವರು ಔಷಧಿನ. ಹಂಗಾಗಿ ಅವರ ಗೈಡೆನ್ಸ್ ಮೇಲೆ ನಾವು ತುಂಬ ಚೆನ್ನಾಗಿ ಬೆಳೆದಿದ್ವಿ. ನಮಗೆ ತುಂಬ ಅವ್ರ ಬಗ್ಗೆ ಭಾಳ ಕೃತಜ್ಞತೆ ಐತೆ. ಅವರು ಒಳ್ಳೆ ಸಜೆಷನ್ ಕೊಟ್ಟಿರೋದ್ರಿಂದ ನಾವು ರೈತರಾಗಿ ಏನು ಹೇಳ್ತೀವಿ ಅಂತಂದರೆ, ಬೇರೆ ರೈತರುಗಳು, ಯಾಕಂದರೆ ರೈತರುಗಳು ಎಲ್ಲರೂ ಕಷ್ಟ ಬಿದ್ದು ಮಾಡ್ತೀವಿ. ದಾಳಿಂಬ್ರೆ ಬೆಳೆಯೋದು ತುಂಬ ಕಷ್ಟ. ಹಂಗಾಗಿ ಒಳ್ಳೆ ಡಾಕ್ಟ್ರ್ ಹತ್ರ ಸಜೆಷನ್ ತಗೊಳ್ರಿ, ಒಳ್ಳೊಳ್ಳೆ ಔಷಧಿಗಳ್ನ ಗೊಬ್ಬರಗಳ್ನ ಹಾಕ್ಕೊಂಡು ಚೆನ್ನಾಗೇ ಬೆಳೀರಿ ರೈತರು. ಯಾಕಂದರೆ ರೈತರು ಬೆಳೆಯೋದ್ರಿಂದ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ರೈತರುಗಳು ತುಂಬ ಕಷ್ಟಪಟ್ಟು ಇವತ್ತು ಯಾವ ಲಾಸ್ ಆಗೋ ಬೆಳೆಗಳ್ನ ಬೆಳೀತಾ ಇದ್ದೀವಿ. ಆದರೆ ಇವತ್ತು ದಾಳಿಂಬ್ರೆ ಬೆಳೆಯೋದ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಐತೆ. ಹಂಗಾಗಿ ಒಳ್ಳೆ ಡಾಕ್ಟ್ರ್ ಹತ್ರ ಸಜೆಷನ್ ತಗೊಳ್ರಿ. ನಮಗೆ ಬಸವರಾಜ್ ಅಂತ ಒಳ್ಳೆ ಡಾಕ್ಟ್ರು ಇದ್ದಾರೆ, ಅವ್ರ ಸಜೆಷನ್ ಮೇಲೆ ಬೆಳೆದಿದ್ದೀವಿ ನಾವು. ಇವರು ನನ್ನ ತಮ್ಮ ಮದನ್ ಅಂತ. ಇವರು ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ. ಎಜುಕೇಷನ್ ಮಾಡಿ ನಾವು ಬೆಂಗಳೂರಿಗೆ ಹೋಗಿ ದುಡಿತೀನಿ ಅಂತ ಹೇಳ್ಬಿಟ್ಟು ಹೋಗಿ ಒಂದು 6 ತಿಂಗಳು ವರ್ಷ ಫ್ಯಾಕ್ಟ್ರಿನಲ್ಲಿ ಕೆಲಸನೂ ಮಾಡಿದ. ಅದಾದಮೇಲೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಏನಾಯ್ತು ಅಂದರೆ, ನಮ್ಮ ಸ್ನೇಹಿತರು ಕೆಲವರೆಲ್ಲ ದಾಳಿಂಬ್ರೆ ಬೆಳೆದ್ರು. ಅದನ್ನು ನೋಡಿಬಿಟ್ಟು ನಾವು ದಾಳಿಂಬ್ರೆ ಇಟ್ಟಿದ್ದೀವಿ, ಇವನು ದಾಳಿಂಬ್ರೆ ಹಿಡಿವಿ ಅಂತ ಬಾ ಅಂತಂದು ಅಲ್ಲಿದ್ದ ಯಾವುದೋ ಕಂಪ್ನಿನಲ್ಲಿ ಯಾರ ಕೈ ಕೆಳಗೆ ಕೆಲಸ ಮಾಡೋ ಬದಲು
ಬಂದು ನಮ್ಮ ಹೊಲದಲ್ಲೇ ನಮ್ಮ ತಂದೆ ತಾಯಿಗಳು ಸಂಪಾದಿಸಿರೋಂಥ ಜಮೀನುಗಳೇ ನಮ್ಮ ರೈತರುಗಳಿಗೆ ಮಸ್ತಾಗಿದೆ ಜಮೀನು. ಏನಂದರೆ ಕರೆಕ್ಟಾದ ಗೈಡ್ಲೈನ್ಸ್ ಇಲ್ದಲೆಯ ನಾವು ಬೆಳೆ ಬೆಳೆಯೋಕ್ಕೆ ಭಾಳ ಬೆಳೆ ಬೆಳೆದು ಲಾಸ್ ಮಾಡ್ಕೊಂಬ್ತಾ ಇದ್ದೀವಿ. ನಮ್ಗೆ ಒಳ್ಳೆ ಗೈಡ್ಲೈನ್ಸು ಎಲ್ಲ ಸಿಕ್ಕಿದಾಗ ಇಂಥ ಬೆಳೆ ಬೆಳಿಬೋದು ನಾವು. ಈ ದಾಳಿಂಬ್ರೆ ಬೆಳೆ ಈಗ ನಾವು ಬೆಳೆದಿರೋದ್ರಿಂದ ಇವತ್ತು 8-10 ಲಕ್ಷ ರೂಪಾಯಿ ದುಡ್ಡು ಬಂದಿದೆ ಒಂದು 6 ತಿಂಗಳಿಗೆ. ಇವನು ಬೆಂಗಳೂರಿಗೆ ಹೋಗಿ ದುಡ್ದಿದ್ರೆ ತಿಂಗಳಿಗೆ 15,000ನೋ 18,000ನೋ ಬೇಡ 20,000 ಕೊಡೋರು. 20,000 ದುಡ್ಡು ಕೊಟ್ಟರೆ ಇವನು 20,000ದಲ್ಲಿ ಏನು ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ಇಲ್ಲಿ ದುಡಿಯೋ ಹೊತ್ತಿಗೆ ಇವತ್ತು ಏನೋ ಒಂದು ಮಾಡ್ಬೋದು ಇವನು. ಹಂಗಾಗಿ ರೈತರ ಮಕ್ಕಳು ಯಾವತ್ತೂ ಯಾರೋ ಕೈ ಕೆಳಗೆ ಹೋಗಿ ಕೆಲಸ ಮಾಡ್ದಂಗೆ ನಮ್ಮ ಜಮೀನಲ್ಲೇ ನಾವು ಸ್ವಂತ ದುಡಿದು ನಾವು ರೈತರು ಏನು ಅಂತ ತೋರಿಸ್ಬೇಕು ಜನಗಳಿಗೆ. ಹಂಗಾದಾಗ ರೈತರ ಮಕ್ಕಳು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ರೈತರ ಮಕ್ಕಳು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಹೋಗ್ಬೇಡ್ರಿ. ಬೆಂಗಳೂರಿಗೆ ಹೋಗ್ದಂಗೆ ಇರೋ ಜಮೀನು ಉಳಿಸ್ಕೊಳ್ರಿ, ಜಮೀನುಗಳ್ನ ಮಾರಾಟ ಮಾಡಬೇಡ್ರಿ. ಜಮೀನು ಮಾರಾಟ ಮಾಡಿ ನೀವು ದುಡ್ಡಿಕ್ಕೊಂಡು ಸ್ವಲ್ಪ ದಿನಕ್ಕೆ ಎಲ್ಲೋ ಹೋಗಿ ಐಷಾರಾಮಿ ಜೀವನ ಮಾಡಿ ಕಾಲ ಕಳಿಬೇಡ್ರಿ. ಅದೇ ಜಮೀನಿನಲ್ಲಿ ಇಂಥ ಬೆಳೆಗಳ್ನ ಬೆಳೆದು ಒಳ್ಳೆ ಚೆನ್ನಾಗಿ ಮುಂದಕ್ಕೆ ಬರ್ರಿ. ಯಾರೋ ದುಡ್ಡಿರೋರು ಕಾರ್ನಾಗ ಓಡಾಡೋದಲ್ಲ, ನಮ್ಮ ರೈತರ ಮಕ್ಕಳು ಕಾರ್ನಾಗೂ ಓಡಾಡ್ಬೋದು, ಹೆಲಿಕಾಪ್ಟರ್ನಾಗೂ ಓಡಾಡ್ಬೋದು. ಹಂಗಾಗಿ ನಮ್ಮ ರೈತರು ಇಂಥ ಬೆಳೆಗಳ್ನ ಬೆಳೆದು ಒಳ್ಳೊಳ್ಳೆ ಬೆಳೆಗಳು ಇದ್ದಾವೆ. ಆಮೇಲೆ ಒಳ್ಳೆ ಸಜೆಷನ್ ತಾಡ್ರಿ. ಯಾವುದೇ ಬೆಳೆ ಇಡಲಿ ಅದಕ್ಕೆ ಸಜೆಷನ್ ಮುಖ್ಯ. ನಾವು ರೈತರು ಏನಾಗಿದ್ದೀವಿ ಅಂದರೆ ಸಜೆಷನ್ ಇಲ್ದಲೇ ಯಾವುದೋ ಮದನ ಬೆಳೆದಂತ ನಾನು ಬೆಳೆಯೋದು, ನಾನು ಬೆಳೆದಂತ ಇನ್ನೊಬ್ಬರು ಬೆಳೆಯೋಕ್ಕೆ ಹೋಗೋದು. ಸಜೆಷನ್ ಇಲ್ದಲೇ ನಾವು ಬೆಳೆಗಳ್ನ ಹಾಳು ಮಾಡ್ಕೊಂಡಿದ್ದೀವಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿಬಿಟ್ಟು. ಹಂಗಾಗಿ ಒಳ್ಳೆ ಸಜೆಷನ್ ತಗೊಂಡು ಒಳ್ಳೆ ಬೆಳೆಗಳ್ನ ಬೆಳಿಬೋದು. ಹಂಗಾಗಿ ಒಳ್ಳೆ ಬೆಳೆ ಬೆಳೆದ್ರೆ ಒಳ್ಳೆ ನಮಗೆ ಫಸ್ಲೂ ಬರುತ್ತೆ, ಒಳ್ಳೆ ದುಡ್ಡು ಸಿಗುತ್ತೆ. ನಮ್ಮ ಮಗ ಬೆಂಗಳೂರಿಗೆ ಹೋಗಿದ್ದ. ಅಲ್ಲಿ ಏನು ಅವನಿಗೆ ಆದಾಯ ವರ್ಕೌಟ್ ಆಗ್ತಿರಲಿಲ್ಲ. ಅವ್ನ ಖರ್ಚು ವೆಚ್ಚಕ್ಕೆ ಸರಿ ಹೋಗೋದು. ಅದನ್ನು ನಮ್ಮ ಜಮೀನು ಹೆಚ್ಚಿಗೆ ಇತ್ತು. ಬಂದು ದಾಳಿಂಬ್ರೆ ಬೆಳೆ ಮಾಡಿ ಅದನ್ನು ಚೆನ್ನಾಗಿ ನೋಡ್ಕೊಂಡು ಡಾಕ್ಟ್ರು ಗೈಡೆನ್ಸು ಮತ್ತು ಪಕ್ಷರೆಲ್ಲ ಸಹಕಾರ ಕೊಟ್ಟರು. ಹಂಗಾಗಿ ಒಳ್ಳೆ ದಾಳಿಂಬ್ರೆ ಬೆಳೆ ಬೆಳೆದ. ಅಲ್ಲಿಗಿನ್ನ 4 ಪಟ್ಟು ಹೆಚ್ಚಿಗೆ ಆದಾಯ ತೆಗೆದ. ಅವನಿಗೆ ಸ್ವತಂತ್ರವಾಗಿ ಏನು ಬದುಕಬೇಕೆಂಬ ಜೀವನದ್ದು ಅರ್ಥ ಮಾಡ್ಕೊಂಬ ಶಕ್ತಿ ಬಂತು. ಒಬ್ಬರು ಕೈ ಕೆಳಗಿಲ್ದಂಗೆ ದುಡಿತಾ ಇದ್ದಾನೆ. ಆ ಥರ ರೈತರ ಮಕ್ಕಳಾದರೂ ಬೆಂಗಳೂರಿಗೆ ಹೋಗಿ ಅಲ್ಲಿ ಜೀವನ ಮಾಡೋದಕ್ಕಿಂತ ಇಲ್ಲೇ ಇದ್ದು ತನ್ನ ಊರಾಗ ಸಾಧಿಸಿಬಿಟ್ಟು ತಾಯಿ ತಂದೆ ಸಾಕ್ಕೊಂಡು ಮನೆಗೆ ನೋಡ್ಕೊಂಡಿದ್ರೆ ಒಳ್ಳೆಯದಾಗುತ್ತೆ. ಆ ಥರ ಮಾಡೋದು ಇನ್ನು ಮುಂದೆ ಒಳ್ಳೆಯದು. ಆ ಥರ ನಾವು ರೈತರು ಬಾಳಬೇಕು. ಒಬ್ಬರ ಕೈ ಕೆಳಗಿರೋದು ಒಳ್ಳೆಯದಲ್ಲ. ಹಂಗಾಗಿ ಅವನಿವಾಗ ಅದನ್ನು ಅನುಭವ ಪಟ್ಕೊಂಡು ಒಳ್ಳೊಳ್ಳೆ ಗೈಡೆನ್ಸ್ ತಗೊಂಡು ಬೆಳೀತಾ ಇದ್ದಾನೆ. ಒಬ್ಬನೇ ಸಾಧಿಸ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಆಗಲ್ಲ ಅಂದಂಗೆ ನೋಡ್ಕೊಂಡು ಮಾಡ್ಕೊಂಡು ಸಾಧಿಸ್ಕೊಂಡು ಹೋದ. ನಮಗೂ ಭಾಳ ಖುಷಿ ಆಗುತ್ತೆ. ಈಗ ಬೆಳೆದವನೇ ಅದೇ ಥರ ಮುಂದುವರಿಸ್ಕೊಂಡು ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಅವನಿಗೂ ಜೀವನದಾಗೆ ಸ್ವತಂತ್ರವಾಗಿರ್ತೀನೆಂಬ ಒಂದು ಹುಮ್ಮಸ್ಸು ಬರುತ್ತೆ. ನೀವು ಸಹ ರೈತರ ಮಕ್ಕಳಾದ್ರೆ ಅದೇ ಥರ ಬಂದುಬಿಟ್ಟು ಮುಂದೆ ರೂಢಿಸ್ಕೊಂಡವ್ರೆ ನಿಮಗೂ ಒಳ್ಳೆಯದು. ಈ ಥರ ನಾವು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತಪ್ಪ. ಸರಿ, ನಮಗೆ ಇದೆಲ್ಲ ಮಾಡೋಕ್ಕಾಗಿ ನಾವು ಒಬ್ಬರು ಡಾಕ್ಟ್ರು ಬಂದರು. ಅವರು ಹಸುಮಕ್ಳ ಥರ ಇವ್ರನ್ನೆಲ್ಲನ ಗೈಡೆನ್ಸ್ ಕೊಟ್ಕೊಂಡು ಅವ್ರಿಗೆ ಹೇಳ್ಕೊಂಡು ಈ ಥರ ಮಾಡಿರಿ ಅಂತೇಳಿ ಹಗಲು ರಾತ್ರಿ ಅಂದಂಗೆ ಮಾಡಿಸಿ ಅವ್ರನ್ನೆಲ್ಲ ಒಂದು ಒಳ್ಳೆ ದಾರಿ ತಂದರು. ಅವರಿಂದ ಬೇರೆಯವರು ಸಹ ಮಾಡೋ ಥರನ ಅವ್ರು ಹುಮ್ಮಸ್ಸು ಉತ್ಸಾಹ ಕೊಟ್ಟರು. ಹೀಗಾಗಿ ಅವ್ರ ಗೈಡೆನ್ಸ್ ತಿಳ್ಕೊಂಡೇ ಮುಂದೆ ಮಾಡೋಕ್ಕೆ ಅಭಿವೃದ್ಧಿಗೆ ಒಳ್ಳೊಳ್ಳೆ ಉತ್ಸಾಹ ಬರ್ತಾಯಿದೆ. ಹೀಗೆ ನೀವು ಅದೇ ರೀತಿ ಮುಂದೆ ಮಾಡಬೇಕಂತ ನಮ್ಮ ಆಸೆ. ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು,